ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಉದ್ಯೋಗ. ನಮ್ಮ ಗಟ್ಟಳ್ಳಿ ಗ್ರಾಮದಲ್ಲಿ ಯಾವ ರೀತಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಸೊ ನನ್ನ ಆಶಯ ಏನಪ್ಪ ಅಂದರೆ, ಗಟ್ಟಳ್ಳಿ ಗ್ರಾಮದಲ್ಲಿ ಎಷ್ಟು ಕುಟುಂಬಗಳಿದೆಯೋ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ವ್ಯವಹಾರ ಅನ್ನೋದು ಬೇಕು. ಯಾಕೆ, ಈಗ ಒಂದು ಚಿಕ್ಕ ಕುಟುಂಬದ ಇಟ್ಕೊಳ್ಳಿ, ತಂದೆ ತಾಯಿ ಇಬ್ಬರು ಮಕ್ಕಳು. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ತಂದೆ ಯಾವುದೋ ಒಂದು ಫ್ಯಾಕ್ಟ್ರಿಗೋ ಇಲ್ಲ ಕಂಪ್ನಿಗೋ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಅರ್ಥ ಆಯ್ತಾ? ಹೋಗಿ ಬರೋಂಥ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬೋದು, ಕೈಯೋ ಕಾಲು ಮುರಿದು ಹೋಗ್ಬೋದು, ಅಥವಾ ಜೀವನೇ ಹೋಗ್ಬಿಡ್ಬೋದು. ಕರೆಕ್ಟಾ? ಸಾವು ಯಾವ ರೀತಿ ಸಂಭವಿಸುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಕರೆಕ್ಟಾ? ಇದ್ರ ಈಗ BP ಶುಗರ್ಗಳು ಬೇರೆ. ಮಾತ್ರೆ ತಗೊಂಡು ರಾತ್ರಿ ಮಲಗಿರೋರು ಬೆಳಗ್ಗೆ ಎದ್ದೋಳಲ್ಲ, ಬೆಳಗ್ಗೆ ಎದ್ದು ಗಾಡಿ ಕೆಲಸಕ್ಕೆ ಹೋಗಿರೋರು ಮತ್ತೆ ಸಂಜೆ ವಾಪಸ್ ಮನೆಗೆ ಬರೋಲ್ಲ. ಸಾವು ಯಾವ ಟೈಮಲ್ಲಿ ಯಾರಿಗೆ ಹೇಗೆ ಬರುತ್ತೆ ಅಂತ ಊಹೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಆ ರೀತಿ ಇದೆ ಪರಿಸ್ಥಿತಿ ಇವಾಗ. ಅರ್ಥ ಆಯ್ತಾ? ಇರಲಿ, ಅದಕ್ಕೆ ನಾನು ಹೇಳೋದಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ವ್ಯವಹಾರ ಅನ್ನೋದಿದ್ದರೆ ತುಂಬಾ ಒಳ್ಳೆಯದು. ಕುಟುಂಬದಲ್ಲಿ ಯಾರೊಬ್ಬರು ಸತ್ತರೂ ಕೂಡ ಆ ಕುಟುಂಬ ಇನ್ನೊಬ್ಬರ ಹತ್ರ ಹೋಗಿ ಭಿಕ್ಷೆ ಬೇಡೋಂಥ ಪರಿಸ್ಥಿತಿ ಬರಬಾರ್ದು. ನಾವು ಸತ್ತರೂ ಕೂಡ ನಮ್ಮ ಕುಟುಂಬ ಇನ್ನೊಬ್ಬರ ಹತ್ರ ಹೋಗಿ ಭಿಕ್ಷೆ ಬೇಡೋಂಥ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಒಂದು ವ್ಯವಹಾರ ಅನ್ನೋದನ್ನು ಮಾಡ್ಕೊಳ್ಳೋಣ. ಸೊ ಟ್ರಸ್ಟ್ ಕಡೆಯಿಂದ ಯಾವ ರೀತಿ ವ್ಯವಹಾರಗಳನ್ನ ಉದ್ಯೋಗನ ಕ್ರಿಯೇಟ್ ಮಾಡಿ ಹೇಳಿದ್ದೀನಿ. ಸೊ 7 ಥರದ ಉದ್ಯೋಗ ಅವಕಾಶಗಳನ್ನ ಟ್ರಸ್ಟ್ ಕಡೆಯಿಂದ ಸೃಷ್ಟಿ ಮಾಡ್ತೀವಿ. ಮೊದಲನೇದಾಗಿ ಕೃಷಿ ಆಧಾರಿತ ಉದ್ಯೋಗ, ಎರಡನೇದಾಗಿ ಕೈಗಾರಿಕಾ ಆಧಾರಿತ ಉದ್ಯೋಗ, ಮೂರನೇದಾಗಿ ಸೇವೆ, ನಾಲ್ಕನೇದಾಗಿ ಕೌಶಲ್ಯ, ಐದನೇದಾಗಿ ಫ್ರ್ಯಾಂಚೈಸಿ, ಆರನೇದಾಗಿ ಪ್ರಾಜೆಕ್ಟ್, ಏಳನೇದಾಗಿ ಒಪ್ಪಂದ. ಈ 7 ಬಗೆಯ ಉದ್ಯೋಗ ಅವಕಾಶಗಳನ್ನ ನಮ್ಮೂರಲ್ಲಿ ನಾವು ತಯಾರಿ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಕೃಷಿ ಆಧಾರಿತ ಉದ್ಯೋಗ ಅವಕಾಶಗಳನ್ನ ಯಾವ ರೀತಿ ಮಾಡ್ಕೊಬೋದು ನಾವು ನಮ್ಮೂರಲ್ಲಿ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಯಾವ ರೀತಿ ಓಕೆ ಚರ್ಚೆ ಮಾಡೋಣ. ಮೊದಲನೇದಾಗಿ ನೈಸರ್ಗಿಕ ಕೃಷಿ. ಭತ್ತ ಬೆಳೆಯೋರು ಬೆಳೀಲಿ, ರಾಗಿ ಬೆಳೆಯೋರು ಬೆಳೀಲಿ, ತರಕಾರಿ ಸೊಪ್ಪು ಬೆಳೆಯೋರು ಕೂಡ ಬೆಳೀಲಿ. ಸೊ ಬೆಳೆಯೋಕ್ಕೇನಾದರೂ ಭೂಮಿ ಇಲ್ಲ ಅಂದರೆ ನಾವೇನು ಮಾಡೋಣ, ಭೂಮಿನ ಇರೋರ ಹತ್ರ ಬಾಡಿಗೆಗೆ ತಗೊಳ್ಳೋಣ. ಅರ್ಥ ಆಯ್ತಾ? ಸೊ ಬಾಡಿಗೆ ವರ್ಷದ ಬಾಡಿಗೆ ಕೊಟ್ಬಿಟ್ಟು ಆ ಭೂಮಿಲಿ ನಾವೇ ವ್ಯವಸಾಯನ ಮಾಡೋಣ. ಅರ್ಥ ಆಯ್ತಾ? ಸೊ ಲ್ಯಾಂಡ್ ಲಾರ್ಡ್ಸ್ ಊರವ್ರನ್ನೇ ಆಗಿರಲಿ, ಇಫ್ ಇನ್ ಕೇಸ್ ಅವ್ರಿಗೇನಾದರೂ ಕೃಷಿ ಮಾಡೋಂಥ ಆಸಕ್ತಿ ಇಲ್ಲ ಅಂದರೆ ಯಾರೋ ಖಾಸಗಿಯವ್ರು ಕೊಡೋ ಬದಲು ನಮಗೆ ಕೊಡಲಿ, ಓನರ್ಗಳು ಅವರೇ ಆಗಿರಲಿ, ವರ್ಷದ ಬಾಡಿಗೆ ಕೊಟ್ಬಿಡ್ತೀವಿ, ನಾವು ವ್ಯವಸಾಯ ಮಾಡೋಣ ಅದರಲ್ಲಿ. ಅರ್ಥ ಆಯ್ತಾ? ಸೊ ಭತ್ತ ಬೆಳೆಯೋಣ, ರಾಗಿ ಬೆಳೆಯೋಣ, ತರಕಾರಿ ಸೊಪ್ಪು ಎಲ್ಲ ಕೂಡ ಅದರಲ್ಲಿ ಬೆಳೆಯೋಣ. ಮತ್ತು ಡೈರಿ ಫಾರ್ಮಿಂಗ್, ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡೋಣ. ಯಾಕೆ ಇದು ಎಜುಕೇಷನ್ ಇಷ್ಟು ಪಡ್ಕೊಂಡು ಅಗ್ರಿಕಲ್ಚರ್ ಯಾಕೆ ಅಂದರೆ, ಅಗ್ರಿಕಲ್ಚರ್ ಇಸ್ ಅ ಬ್ಯಾಕ್ ಬೋನ್ ಆಫ್ ಅವರ್ ಇಂಡಿಯಾ ಅಂತ ಹೇಳ್ತಾರೆ. ನಮ್ಮ ದೇಶದ ಬೆನ್ನೆಲುಬು ಕೃಷಿ. ಈ ಕೃಷಿನ ನಾವು ಕೈ ಬಿಟ್ವಿ ಅಂದರೆ ಇದಕ್ಕಿಂತ ದೊಡ್ಡ ದರಿದ್ರ ನಮ್ಮ ದೇಶಕ್ಕೆ ಇನ್ನೊಂದಿಲ್ಲ. ಹೇಗೆ ಅಂದರೆ, ಈಗ ಊರಲ್ಲಿ ಅಥವಾ ನಿಮ್ಮದೇ ಅಥವಾ ನಮ್ಮದು ಡ್ಯೂಪ್ಲೆಕ್ಸ್ ಮನೇನ ಇಟ್ಕೊಳ್ಳಿ, ಲಕ್ಸುರಿ ಕಾರು, ಲಕ್ಸುರಿ ಬೈಕು, 5 ಕೋಟಿ 10 ಕೋಟಿ ಆಸ್ತಿ ಇದೆ ಅಂತ ಇಟ್ಕೊಳ್ಳಿ. ಕುಡಿಯೋಕ್ಕೆ ನೀರಿಲ್ಲ ಅಂದರೆ, ತಿನ್ನೋಕ್ಕೆ ಊಟ ಇಲ್ಲ ಅಂದರೆ, ಸೊ ನಮ್ಮ ಪರಿಸ್ಥಿತಿ ಏನು ಯೋಚನೆ ಮಾಡಿ. ಕೆರೆಯಲ್ಲಿ ನೀರಿಲ್ಲ, ಬೋರ್ವೆಲಲ್ಲಿ ನೀರಿಲ್ಲ. ಅರ್ಥ ಆಯ್ತಾ? ಸೊ ಎಲ್ಲೂ ಕೂಡ ವಾಟರ್ ಸಪ್ಲೈ ಆಗ್ತಾಯಿಲ್ಲ. ದವಸ ಧಾನ್ಯಗಳು ಎಲ್ಲೂ ಕೂಡ ಖರೀದಿ ಮಾಡ್ತಾಯಿಲ್ಲ, ಯಾಕಂದ್ರೆ ಕೃಷಿ ಭೂಮಿಗಳಿದೆ ನಮ್ಮೂರಲ್ಲಿ. ಇನ್ ಕೇಸ್ ನಮಗೆ ಕುಡಿಯೋಕ್ಕೆ ನೀರು, ತಿನ್ನೋಕ್ಕೆ ಊಟ ಇಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಡ. ಸೊ ಗೋಲ್ಡ್ನ ಕರಗಿಸ್ಬಿಟ್ಟು ತಿನ್ನೋಕ್ಕಾಗುತ್ತಾ? ಸಿಲ್ವರ್ನ ಕರಗಿಸ್ಬಿಟ್ಟು ನುಂಗೋಕ್ಕಾಗುತ್ತಾ? ಅಥವಾ ಮಣ್ಣು ತಿನ್ನೋಕ್ಕಾಗುತ್ತಾ? ಇಲ್ಲ. ಸೊ ನಾವು ಊಟಕ್ಕೆ ಹೊಟ್ಟೆಗೆ ಏನು ಬೇಕೋ ಅದನ್ನೇ ತಿನ್ನಬೇಕು. ಹಾಗಾಗಿ ಕೃಷಿಗೆ ನಾವು ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕು. ಏನು ಇದು ಭತ್ತ, ರಾಗಿ, ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡೋಣ. ಸೊ ಗ್ರಾಮದಲ್ಲಿ ಗಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಒಂದು ಸಂಘಟನೆ ಕೂಡ ಮಾಡ್ಕೊಳ್ಳೋಣ. ಸೊ ಟ್ರಸ್ಟ್ ಮುಖಾಂತರ. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಒಂದು ಡೈರಿ ಫಾರ್ಮ್ ಆಗಿದೆ ಅಂದರೆ ಊರಲ್ಲಿ, ಈ ಅಮೂಲ್ ಅವ್ರ ಕಡೆಯಿಂದ ಅಥವಾ KMF ಕಡೆ ಒಂದು ಫ್ರಾಂಚೈಸಿ ತೊಗೊಬೋದು ನಾವು. ಅರ್ಥ ಆಯ್ತಾ? ಒಂದು ಏನು ರೈತರ ಕಡೆಯಿಂದ ನಾವು ಹಾಲು ತೊಗೊಳ್ತೀವಲ್ಲ, ರಿಟೇಲ್ ಊರಲ್ಲೇ ನಾವು ಸೇಲ್ ಮಾಡ್ಬೋದು. ಇಲ್ಲ ಒಂದು KMFಗೆ ಸಪ್ಲೈ ಮಾಡಿದ್ರೆ ಅವ್ರ ಕಡೆಯಿಂದ ಕೂಡ ಪೇಮೆಂಟ್ ಸಿಗುತ್ತೆ, ನಡೆಸ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ. ಮೂರನೇದಾಗಿ ಉಪ್ಪಿನಕಾಯಿ ಬಿಸ್ನೆಸ್, ಪಿಕಲ್ ಬಿಸ್ನೆಸ್. ಅರ್ಥ ಆಯ್ತಾ? ಸೊ ಇದು ಕೂಡ ನಾವು ಒಳ್ಳೆ ಕ್ವಾಲಿಟಿ ಉಪ್ಪಿನಕಾಯಿ, ಒಂದು ಕುಟುಂಬದವರು ಕೂಡ ಈ ಒಂದು ಉಪ್ಪಿನಕಾಯಿ ಬಿಸ್ನೆಸ್ನ ಮಾಡ್ಬೋದು. ಆಯಿತಾ? ಸೊ ಯಾವ ರೀತಿ ಮಾಡ್ಬೋದು ಅಂದರೆ, ಸಸ್ಯಾಹಾರಿ, ಅಸಸ್ಯಾಹಾರಿ ಎರಡರಲ್ಲೂ ಕೂಡ ಉಪ್ಪಿನಕಾಯಿ ಬಿಸ್ನೆಸ್ನ ಮಾಡ್ಬೋದು. ಸಸ್ಯಾಹಾರಿ ಅಂದರೆ ಈ ಮಾವಿನ ಹಣ್ಣು, ನಿಂಬೆ, ಬೆಳ್ಳುಳ್ಳಿ, ಶುಂಠಿ ಈ ರೀತಿ ಉಪ್ಪಿನಕಾಯಿ ಕೂಡ ತಯಾರಿ ಮಾಡ್ಬೋದು. ಅಸಸ್ಯಾಹಾರಿ ಅಂದರೆ ಚಿಕನ್ ಪಿಕಲ್ ಕೂಡ ಮಾಡ್ಬೋದು, ಮಟನ್ ಪಿಕಲ್ ಕೂಡ ಮಾಡ್ಬೋದು, ಫಿಶ್ ಪಿಕಲ್ ಕೂಡ
ಮಾಡ್ಬೋದು. ಸೊ ಮಾಡಿ ನಾವು ಮಾರಾಟಗಳನ್ನ ಮಾಡ್ಕೊಬೋದು. ಆನ್ಲೈನಲ್ಲೂ ಕೂಡ ಮಾರಾಟ ಮಾಡೋದು. ಫ್ಲಿಪ್ಕಾರ್ಟ್ ಇನ್ ಕೇಸ್ ನಮ್ಮ ಹುಡುಗರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮನೆಯಲ್ಲಿ ಹುಡುಗರಿಗೆ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಫೇಸ್ಬುಕ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ತಯಾರಿ ಮಾಡ್ತೀವಿ ಅದನ್ನ ವೀಡಿಯೋ ಮಾಡಿ ಏನು ಮಾಡೋಣ, ಸೋಷಿಯಲ್ ಮಾರ್ಕೆಟಿಂಗಲ್ಲಿ ಬೇಡ, ಸೋಷಿಯಲ್ ಮೀಡಿಯಾದಲ್ಲಿ ಬೇಡ. ಯಾಕಂದರೆ ಜನ ಈಗ ಮನೆಗೆ ಕೂರಿಸ್ಕೊಂಡು ಮಾತಾಡೋದಕ್ಕಿಂತ ಸೋಷಿಯಲ್ ಮೀಡ್ಯಾದಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ಯಾವುದೋ ಒಂದು ಯಾರೋ ಒಂದು ಲೈಕು ಕಮೆಂಟು ವೀಡಿಯೋಲಿ ಹಾಕಿರೋದು ನೋಡೋ ಬದಲು ನಾವು ಮಾಡಿರೋಂಥ ಒಂದು ವ್ಯವಹಾರನ ನೋಡಲಿ, ನಮಗೂ ಒಂದು ಬಿಸ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಒಂದು ಉಪ್ಪಿನಕಾಯಿ ಬಿಸ್ನೆಸ್ ಒಳ್ಳೆ ಕ್ವಾಲಿಟಿ ನಾವು ಕೊಟ್ಬಿಟ್ವಿ ಅಂದರೆ ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲು, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ನಾವು ಬಿಸ್ನೆಸ್ನ ಮಾಡ್ಬೋದು. ಓಕೆ, ಪಪಟ್ಸ್, ಹಪ್ಪಳ ಬಿಸ್ನೆಸ್ಸು ಕೂಡ ನಾವು ಮಾಡ್ಬೋದು. ಮತ್ತು ಚಿಲ್ಲಿ ಪೌಡರ್, ಬರೀ ಚಿಲ್ಲಿ ಪೌಡರ್ ಅಂತಲ್ಲ, ಮಸಾಲೆ ಪ್ರಾಡಕ್ಟ್ಸ್, ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ, ಈ ರೀತಿ ಮನೆಯಲ್ಲೇ ಏನು ಮಾಡ್ಬೋದು, ನಾವು ಪೌಡ್ರ್ಗಳನ್ನ ತಯಾರಿ ಮಾಡ್ಬೋದು. ಸಂತೆಗಳಿರುತ್ತೆ ನಮಗೆ. ಈಗ ಶನಿವಾರ ಅಂದರೆ ಚಂದಾಪುರ ಸಂತೆ, ಸೋಮವಾರ ತುಮಸಾನ ಸಂತೆ, ಭಾನುವಾರ ವರ್ತೂರು ಸಂತೆ, ಈ ರೀತಿ ಪ್ರತಿ ವಾರ ಒಂದೊಂದು ಸಂತೆ ಅನ್ನೋದಿರುತ್ತೆ. ನಾವೇನು ಮಾಡ್ಬೋದು, ನಾವೇನು ಮಸಾಲೆ ತಯಾರಿ ಮಾಡಿರ್ತೀವಲ್ವ, ಸೊ ಅದನ್ನು ಆನ್ಲೈನಲ್ಲಿ ಮಾರ್ಕೆಟಿಂಗ್ ಮಾಡೋಣ. ಸೊ ಮಾಡಿಬಿಟ್ಟು ಒಂದೊಂದು ವಾರ ಒಂದೊಂದು ಮಾರ್ಕೆಟಿಗೆ ತೊಗೊಂಡೋಗಿ ಸೇಲ್ ಮಾಡ್ಕೊಂಬರ್ಬೋದು. ಅದೊಂದು. ಇದರ ಜೊತೆಗೆ ರಸಗೊಬ್ಬರ ಪೂರೈಕೆ, ಈ ಕಿಚನ್ ವೇಸ್ಟ್ ಏನಾಗುತ್ತಲ್ಲ ನಮ್ಮೂರಲ್ಲಿ, ಅದನ್ನ ವೇಸ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಕಡೆಯಿಂದ ಶೇಖರಣೆ ಮಾಡಿ, ಅರ್ಥಾಯ್ತಾ, ಇದು ಕೃಷಿಗೆ ಬೇಕಾದಂಥ ರಸಗೊಬ್ಬರಗಳನ್ನ ನಾವೇ ತಯಾರಿ ಮಾಡ್ಕೊಬೋದು. ಆ ರಸಗೊಬ್ಬರಗಳನ್ನ ನಾವು ಕ್ರಿಯೇಟ್ ಮಾಡಿ ಬೇಕಾಗಿರೋಂಥ ಫಾರ್ಮರ್ಸ್ಗೆ ಸೇಲ್ ಕೂಡ ಮಾಡ್ಬೋದು. ಅಲ್ಲೂ ಕೂಡ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತವೆ. ಮತ್ತು ಮೀನು ಸಾಕಾಣಿಕೆ, ಹಿಂಗೂ ಕೆರೆ ಇದೆ, ನಮ್ಮದು ಗಟ್ಟಳ್ಳಿ ಕೆರೆ ಇದೆ, ಮೀನು ಸಾಕಾಣಿಕೆ ಮಾಡೋರು ಕೂಡ ಮಾಡ್ಬೋದು. ಇದ್ರ ಜೊತೆಗೆ ಇದರಲ್ಲಿ ಒಳ್ಳೆಯ ಟ್ರೆಂಡಿಂಗ್ ಈಗ ಹೊಸಕೆರೆ ನೋಡಿದ್ದೀರಲ್ಲ, ಉಸ್ಕೂರು ಹೋಗೋ ದಾರಿಯಲ್ಲಿ ಹೊಸಕೆರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪಾರ್ಕ್ ಥರ ಮಾಡಿದ್ದಾರೆ. ಸೊ ಎಲ್ಲೆಲ್ಲಿಂದನೋ ಜನ ಬಂದು ಅಲ್ಲಿ ಮಕ್ಕಳನ್ನ ಕರ್ಕೊಂಬಂದು, ವಯಸ್ಸಾಗಿರೋರು ವಾಕಿಂಗು, ಜಾಗಿಂಗು ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆಯ ವಾತಾವರಣನ ಮೇಂಟೈನ್ ಮಾಡಿದ್ದಾರೆ. ಸೊ ನಮ್ಮ ಕೆರೆನೂ ಕೂಡ ಆ ರೀತಿ ಡೆವಲಪ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವೇನು ಮಾಡ್ಬೋದು, ಅಲ್ಲಿ ಪಾನಿಪುರಿ ಏನಾದರೂ ಮಾರೋ ಆಸಕ್ತಿ ಇದ್ದರೆ ಮಾರ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಐಸ್ ಕ್ರೀಮ್, ಸೊ ಮಕ್ಕಳಿಗೆ ತುಂಬ ಇಷ್ಟ, ಮಕ್ಕಳನ್ನ ಕರ್ಕೊಂಬರ್ತಾರೆ ವಾಕಿಂಗ್ ಮಾಡೋದಕ್ಕಲ್ಲಿ, ಮಕ್ಕಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಐಸ್ ಕ್ರೀಮು ತಿನ್ಬೋದು ಮಕ್ಕಳು. ಮತ್ತು ಫಿಶ್ ಫ್ರೈ, ಸಂಜೆ ಹೊತ್ತು ಫಿಶ್ ಫ್ರೈ ಹಾಕ್ಬಿಟ್ರೆ, ಯಾಕಂದರೆ ಮೀನು ಸಾಕಾಣಿಕೆಯಲ್ಲೇ ಮಾಡೋದ್ರಿಂದ ಫ್ರೆಶ್ಶಾಗಿ ಹಿಡಿದು ಅಲ್ಲೇ ಅವ್ರಿಗೆ ತಯಾರಿ ಮಾಡಿಕೊಟ್ರೆ ಅದು ಕೂಡ ಒಳ್ಳೆ ಬಿಸ್ನೆಸ್ಸು. ಜೊತೆಗೆ ನಾವು ಬೋಟಿಂಗ್ ಬಿಸ್ನೆಸ್ ಕೂಡ ಮಾಡ್ಬೋದು. PDO ಅವ್ರ ಹತ್ರ ಮಾತಾಡಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹತ್ರ ಮಾತಾಡಿ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆ ಇವ್ರ ಹತ್ರ ಏನು ಅಥಾರಿಟಿ ಏನಿದೆಯಲ್ಲ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು ನಾವೇನು ಮಾಡೋದು, ಬೋಟಿಂಗ್ ಬಿಸ್ನೆಸ್ ಕೂಡ ಮಾಡ್ಬೋದು. ಈಗ ನೀವು ಲಾಲ್ಬಾಗು ಅಥವಾ ಬೇರೆ ಯಾವುದಾದ್ರು ಒಂದು ಸಂಗಮಗಳಿಗೆಲ್ಲ ಹೋಗಿದ್ರೆ ಅಲ್ಲಿ ಬೋಟಲ್ಲಿ ಪೆಡ್ಲಿಂಗ್ ಮಾಡ್ಕೊಂಡು ಹೋಗೋಂಥ ಬೋಟ್ ಇರುತ್ತೆ, ಅಥವಾ ಒಂದು ಕೆರೆ ಅಥವಾ ಒಂದು ಏರಿಯಾದಲ್ಲಿ ಸೆಂಟ್ರಲ್ ಬೋಟ್ ಹಾಕ್ಬಿಟ್ಟು ಅಲ್ಲಿ ಊಟ ಮಾಡೋಂಥ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿರ್ತಾರೆ. ಆ ರೀತಿ ಬಿಸ್ನೆಸ್ಸು ನಮ್ಮೂರಲ್ಲಿ ಕೂಡ ನಾವು ಮಾಡ್ಕೊಬೋದು. ಸೊ ಇದು ವ್ಯವಸಾಯ ಅಥವಾ ಕೃಷಿ ಆಧಾರಿತ ಏನು ಉದ್ಯೋಗ ಅವಕಾಶಗಳು. ಸೊ ಇನ್ನೂ ಬೇರೆ ಇನ್ನೇನಾದರೂ ನಿಮಗೆ ಇದ್ದರೆ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇದಕ್ಕೆಲ್ಲ ದುಡ್ಡು ಹೆಂಗೆ ಮುರಳಿ, ಇದಕ್ಕೆಲ್ಲ ದುಡ್ಡು ಹೆಂಗೆ ಅಂದರೆ ಟ್ರಸ್ಟ್ ಕಡೆಯಿಂದ ಕೊಡ್ತೀವಿ. ಸೊ ನಿಮಗೆ ಏನು ಬಿಸ್ನೆಸ್ ಮಾಡೋದಕ್ಕೆ ಬರಲ್ವ, ಹಸು ಸಾಗೋದಕ್ಕೆ ಬರುತ್ತಾ, ಹಸು ಟ್ರಸ್ಟ್ ಕಡೆಯಿಂದ ಖರೀದಿ ಮಾಡಿ ಕೊಡ್ತೀವಿ. ಸಾಕು, ಚೆನ್ನಾಗಿ ಸಾಕು, ಹಾಲು ಕರೆ ಡೈರಿಗೆ ಹಾಕು, ಬರೋ ಪೇಮೆಂಟ್ ನೀನೇ ಎತ್ಕೊ, ನಮಗೆ ಬೇಡ, ಅರ್ಥಾಯ್ತಾ. ಸೊ ಉಪ್ಪಿನಕಾಯಿ ಇದಕ್ಕೇನೋ ಸಾಮಗ್ರಿಗಳು ಬೇಕಾ, ಮಿಷಿನ್ ಏನಾದರೂ ಬೇಕಾ, ಟ್ರಸ್ಟ್ ಕಡೆಯಿಂದ ಪರ್ಚೇಸ್ ಮಾಡಿಕೊಡ್ತೀವಿ, ಅರ್ಥಾಯ್ತಾ. ಬಿಸ್ನೆಸ್ ಮಾಡು, ಲಾಭ ನಷ್ಟ ನೀನೇ ಎತ್ಕೊ. ಸೊ ಚಿಲ್ಲಿ ಪೌಡ್ರ್, ಮಸಾಲೆ ಪೌಡ್ರು ಗೊತ್ತು ಯಾವ ರೀತಿ ಮಸಾಲೆಗಳನ್ನ ಮನೇಲೇ ತಯಾರಿ ಮಾಡಬೇಕು ಅಂದ್ಬಿಟ್ಟು ಖರೀದಿ ಮಾಡಿ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಮಾರ್ಕೆಟ್ ಡಿಪಾರ್ಟ್ಮೆಂಟ್ಗೆ ಒಪ್ಸಿದ್ರೆ ಅವರೆಲ್ಲ ಮಾರಾಟ ಮಾಡಿಕೊಂಡು ಬರ್ತಾರೆ. ಸೊ ಫಿಶಿಂಗ್, ಮೀನು ಸಾಕಾಣಿಕೆ ನನಗಿಂತ ಚೆನ್ನಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಕೃಷಿ ಯಾವ ರೀತಿ ಮಾಡಬೇಕಂದ್ಬಿಟ್ಟು. ಟ್ರಸ್ಟ್ ಕಡೆಯಿಂದ ನಿಮ್ಗೆ ಅನುದಾನ ಸಿಗುತ್ತೆ, ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡೀಸ್ಗಳು ಕೂಡ ಕೊಡ್ತಾರೆ ನಮಗೆ. ಹಸು ಖರೀದಿ ಮಾಡೋದಕ್ಕೆ ಸಬ್ಸಿಡಿ ಕೊಡ್ತಾರೆ. ಈಗ MSME ಅಂತ ಇದೆ, ಸೊ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್. ನಾವೇನಾದರೂ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಮುದ್ರಾ ಲೋನ್ಸ್ ಕೂಡ ಕೊಡ್ತಾರೆ. ಶಿಶು ಕಿಶೋರ್ ಥರದ್ದು ಅಂದ್ಬಿಟ್ಟು 50,000ದಿಂದ 10 ಲಕ್ಷದವರೆಗೂ ನಮಗೆ ಲೋನ್ಗಳನ್ನ ಕೊಡ್ತಾರೆ. 25ರಿಂದ 35% ಸಬ್ಸಿಡಿಗಳು ನಮಗೆ ಸಿಗುತ್ತೆ. ಸೊ ಅದೆಲ್ಲ ಯುಟಿಲೈಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಇದು ಕೃಷಿ ಆಧಾರಿತ ಉದ್ಯೋಗಾವಕಾಶನ ಊರಲ್ಲಿ ಸೃಷ್ಟಿ ಮಾಡ್ಕೊಬೋದು. ನೆಕ್ಸ್ಟ್ ಕೈಗಾರಿಕೆ ಬಗ್ಗೆ ಹೇಳ್ತೀನಿ.